Ritesh reads lot of books. The appropriate question tag to be added. Nodri reads bandaga simple present tense ಆಗಿರ್ತೈತಿ. Reads. I sing a song, we sing a song, you sing a song, you sing a song, he, she, it sings a song. ರೀಸೆಂಟ್ಲಿ ನಾನು ಸಾಂಗ್ ಮಾಡಿದ್ದೆ ಏನ್ ಹೇಳ್ರಿ, ಇದು ಶಾರ್ಟ್ಸ್ ಹಾಕಿದ್ದೆ ನಾನು. ಐ ಥಿಂಕ್ ಭಾಳ ನೋಡಿರ್ಬೋದು. 10K ನೋಡ್ರಿ, ವಿದಿನ್ ಒನ್ ವೀಕ್ ಆಯ್ತು, ವೀಕ್ ಅಥವಾ 5 days 10K ಹೊಡಿತು. ಏನ್ ಹೇಳಿದ್ರು, ಐ ಸಿಂಗ್ ಅ ಸಾಂಗ್, ವಿ ಸಿಂಗ್ ಅ ಸಾಂಗ್, ಯು ಸಿಂಗ್ ಅ ಸಾಂಗ್, ಯು ಸಿಂಗ್ ಅ ಸಾಂಗ್, ಶಿ ಸಿಂಗ್ಸ್ ಅ. ಶಿ ಅಂದಾಗ ಅಲ್ಲಿ ಗರ್ಲ್ಸ್ ಎಲ್ಲ, ಬಾಯ್ಸ್ ಎಲ್ಲ ಗರ್ಲ್ಸ್ ಕಡೆ ಕೈ ಮಾಡ್ತಾರೆ. ಶಿ ಸಿಂಗ್ಸ್ ಅ ಸಾಂಗ್, ಬಾಯ್ಸ್ ಎಲ್ಲ ಏನ್ ಮಾಡ್ತಾರೆ, ಗರ್ಲ್ಸ್ ಕಡೆ ಕೈ ಮಾಡ್ತಾರೆ. ಶಿ ಸಿಂಗ್ಸ್ ಅ ಸಾಂಗ್. ದೆನ್ ಗರ್ಲ್ಸ್ ಬಾಯ್ಸ್ ಕಡೆ ಕೈ ಮಾಡ್ತಾರೆ. he sings a song. It ಅಂದಾಗ ವಸ್ತುಗಳು. It sings a song, they sing a song. ಈ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಮಾಡ್ಕೋಬೇಕು ನೀವು. ಓಕೆ, ರೀಡ್ಸ್ ಬಂದಾಗ ಏನಂತ ಇಲ್ಲಿ ಸಫಿಕ್ಸ್ ತರ ಯೂಸ್ ಆಗಿರ್ತೈತಿ. ಅವಾಗ ಏನ್ ಮಾಡ್ಬೇಕು ನೀವು, ಜಸ್ಟ್ ಒಂದು ಮಾತಾಡೋದು ನೋಡಿ ನಿಮ್ಗೆ. ಇಲ್ಲಿ ಒಂದು ಎನಿ ವರ್ಬ್, ಒಂದು ವರ್ಬ್ ಟು ಅಂತ ಕೊಡ್ತಾರೆ. ಜಸ್ಟ್ ನೋಡಿ, ರೈಟ್ ತಗೋರಿ, ರೈಟ್. ದೆನ್ ಇಲ್ಲಿ ರೋಟ್ ಆಗುತ್ತಾ. Just a minute. First, just understand here. Give 100% concentration. Right, V1 ಇದ್ದಾಗ ಅಲ್ಲಿ ಡೂ ಬಳಕೆ, ಈ ಡೂ ಅನ್ನ ಹಿಡನ್ ಆಗಿರ್ತದೆ. ಅಲ್ಲಿ ಡೂ ಇಸ್ ಹಿಡನ್ ದೇರ್. ವೇರ್ V2 is used, do V2 what? Do V2 did. Yes, ಮುಗಿತಾ. ಅಲ್ಲಿ V2 ಹಿಡನ್ ಇರ್ತೈತಿ. ಇಲ್ಲಿ V2 ಆತಿಲ್ಲ. ಇದ್ರ ಎನಿ ವರ್ಬ್ 1 do is hidden or does is hidden. ವರ್ಬ್ 2 ಇಲ್ಲಿ ನೋಡಿ, ಇದು ವಿವನ್ ಐತಲ್ಲ, ಇದ್ರ ಜೊತೆಗೆ ಡಸ್ ಇರ್ತೈತಿ ಥರ್ಡ್ ಪರ್ಸನ್ ಬಂದಾಗ. ಇದರಲ್ಲಿ ಹಿ, ಶಿ ಮತ್ತು ಇಟ್, ಹಿ, ಶಿ ಮತ್ತು ಇಟ್ ಇದ್ದಾಗ ಅಂತ ರೀತೇಶ್ ಅದಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಏನೈತಿ ಹೇಳ್ರೋಣ, ಡಸ್ ಯೂಸ್ ಆಗೈತಿ. ವೆರಿ ಗುಡ್, ನಾವು ಆನ್ಸರ್ ಸಿಕ್ತೀವಿ. ಎಲ್ಲರ ಮುಖದಲ್ಲಿ ನಗು ಐತಿ ಈಗ. ಓಕೆ, ಇಲ್ಲಿ ಡಿಡ್ ಐತಿ, ಅದು ಬೀಟು, ಅದಂತೆ ಮುಂದೆ ನೋಡೋಣ. ಮತ್ತೆ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಫಿಲ್. ಡಸಂಟ್ ಪಾಸಿಟಿವ್ ಇದ್ದಾಗ ನಮ್ಗೆ ಗೊತ್ತೈತಿ, ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡಬೇಕು. ಇವನ್ ಸೆಮಿ ನೆಗೆಟಿವ್ ಇದ್ದಾಗ ನಾಟ್, ನೆವರ್, ನನ್ ಬಂದಾಗೂ ನೆಗೆಟಿವ್ ಇರುತ್ತವೆ, ನಾವು ಪಾಸಿಟಿವ್ ಮಾಡಬೇಕು. ರಿತೇಶ್ ರೀಡ್ಸ್ ಡಸಂಟ್ ಹಿ. ಆನ್ಸರ್ ಎಲ್ಲಿದೆ ಅಂದ್ರೆ ಡಸಂಟ್ ಹಿ, ಅಂದ್ರೆ ಬಿ ಇಸ್ ದ ರೈಟ್ ಒನ್. ಅಕಸ್ಮಾತ್ ರಿತೇಶ್ ಅಂತ ಇತ್ತು, ರಿತೇಶ್ ರೆಡ್ ಅಂತ ಇತ್ತು. ರೆಡ್ ಆರ್ ರೋಟ್ ಅ ಬುಕ್, ರೋಟ್ ಅ ಬುಕ್ ಅಂತ ಇತ್ತು. ಬುಕ್ ಅಂತ ಇತ್ತು. ಏನಾಗುತ್ತೆ ಟ್ಯಾಗ್ ಇದು ಹೇಳ್ರಿ. ಇಲ್ಲಿ V2 ಯೂಸ್ ಆಗೈತಿ, ಅಂದ್ರೆ ಡಿಡ್ ಐತಿ. ಫಸ್ಟ್ ಆಫ್ ಆಲ್ ನೀವು ಡಿಡ್ ಬರೀಬೇಕು. ದೆನ್ ಪಾಸಿಟಿವ್ ಸೆಂಟೆನ್ಸ್ ಇಸ್ ದಟ್ ಯು ಹ್ಯಾವ್ ಟು ರೈಟ್. ನೆಗೆಟಿವ್ ಮೀನ್ಸ್ ಡಿಂಟ್ ಹಿ. ವೆರಿ ಗುಡ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೋಡಿ 7th one. ವಿ ಡ್ಯಾಶ್ ಇಂಗ್ಲಿಷ್ ಸಿನ್ಸ್ 2 years. ವಿ ಡ್ಯಾಶ್ ಇಂಗ್ಲಿಷ್ ನಾ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಯೂಸ್ ಆಗುತ್ತೆ ರೀ. ಹ್ಯಾವ್ ಬೀನ್ ಜೊತೆಗೆ ಜೊತೆಗೆ ಏನಾಗುತ್ತೆ, ING ಫಾರ್ಮ್ ಯೂಸ್ ಆಗಿರುತ್ತೆ. ಐ ಹ್ಯಾವ್ ಬೀನ್ ಟೀಚಿಂಗ್, ವಿ ಹ್ಯಾವ್ ಬೀನ್ ಟೀಚಿಂಗ್, ಯು ಹ್ಯಾವ್ ಬೀನ್ ಟೀಚಿಂಗ್, ಐ ಹ್ಯಾವ್ ಬೀನ್ ರನ್ನಿಂಗ್, ಯು ಹ್ಯಾವ್ ಬೀನ್ ರನ್ನಿಂಗ್, ವಿರಾಟ್ ಕೊಹ್ಲಿ ಹ್ಯಾಸ್ ಬೀನ್ ಪ್ಲೇಯಿಂಗ್. ಓಕೆ, ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ನೀವು. RCB ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ, ರೆಡ್ ಕಲರ್ ಇದ್ದದು. RCB ಹ್ಯಾಸ್ ಬೀನ್ ವೆನ್, ವಿಚ್ RCB? Men RCB. RCB has been trying to get the cup, trying to win. RCB has been trying to win IPL. has been no win ಮಾಡೋಗೈತಿ, ವಿನ್ ಮಾಡಿಲ್ಲ ಅದು. men ಅದ ಮತ್ತು ವುಮೆನ್ ಅಲ್ಲ. ಕಂಗ್ರಾಚುಲೇಷನ್ ಫಾರ್ women for winning IPL. many congratulations. Okay, V dash answer is very simple. I have been teaching. ಅಕಸ್ಮಾತ್ ಇಲ್ಲಿ ಹಿ ಇದ್ದಿತ್ತಂದ್ರೆ ಹಿ ಮತ್ತು ಶಿ ಮತ್ತು ಇಟ್ ಇದ್ದಿದ್ರೆ ಏನಾಕಿತ್ತು, ಇಲ್ಲಿ ಹ್ಯಾಸ್ ಬೀನ್ ಹಾಕಿತ್ತು. ದಟ್ಸ್ ರೈಟ್. ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ಅಂದ್ರೆ ಯಾವುದು, ಇದು ಅಂಡರ್ಲೈನ್ಡ್ ಆಗೈತಿ. ಓಕೆ, the religion teaches. This is the subject. This is the subject. Religion teaches, and this is teaches ಏನೈತಿ, ವರ್ಬ್ ಐತಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆತು. ಸೊ you need to focus ಇಲ್ಲಿ ಲಿಬರ್ಟಿ, ಈಕ್ವಾಲಿಟಿ ಅಂಡ್
ಫ್ರಾಟರ್ನಿಟಿ ನೋಡಿ. ವಾಟ್ ಡಸ್ WHO ಯೂಸ್ ಮಾಡಬೇಕು. ವಾಟ್ ಡಸ್ ರಿಲಿಜಿಯನ್ ಟೀಚರ್ಸ್ ಯಾರು ಹೇಳ್ತೀರಿ? ಟೀಚರ್ ಟೀಚರ್ಸ್ ಡಸ್ ವೆನ್ ಯು ಯೂಸ್. ಫಾರ್ ಎಕ್ಸಾಂಪಲ್ ಡಿಡ್ ಯೂಸ್ ಮಾಡಿದರೆ ಇಲ್ಲಿ V1 ಬರಬೇಕು. ನೆಕ್ಸ್ಟ್ ಬರತಕ್ಕಂಥ ವರ್ಬ್ V1 ಇರಬೇಕು. ದಿಸ್ ಇಸ್ ಅ ರೂಲ್. ವೆನ್ ಯು ಯೂಸ್ ಡಸ್ ಆರ್ ಡಿಡ್, you have to use the next verb V1. That's it. What does religion teach? Answer mugita? No. Question mark. Interrogative. What does religion teach? Move to the next question. I like tea better than coffee. The correct form of sentence using the word prefer. Note. This question appeared in one competitive exam. I don't know, but FD ಒಳಗೆ ಕೇಳಿದಂಥ ಪ್ರಶ್ನೆ. ನಾವು ಎಕ್ಸಾಮ್ ಬರೀಬೇಕಾದ್ರೆ FD ಒಳಗೆ ಕೇಳಿದಂಥ ಪ್ರಶ್ನೆ ನೋಡ್ರಿ. ಅಡ್ವಾನ್ಸ್ ಲೆವೆಲ್ ಐ ಥಿಂಕ್ ಮೆನಿ ಸ್ಟೂಡೆಂಟ್ಸ್ ಮೇ ನಾಟ್ ಗೆಟ್, ಬಟ್ ನಾನು ಈಸಿಯಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ. ಐ ಲೈಕ್ ಟೀ. ನಾನು ಏನು ಮಾಡ್ತೀನಿ? ಐ ಲೈಕ್ ಟೀ. ನಾನು ಟೀ ಲೈಕ್ ಆಕತಿ. ದೆನ್ ಕಾಫಿ. ಇದು ಸ್ಪೋಕನ್ ಆಗಿ ಈಸಿ ಅನಿಸ್ಬಿಡುತ್ತೆ. ನನಗೆ ಟೀನ ಇಷ್ಟ ಆಕತ್ತಪ್ಪ ಕಾಫಿಗಿಂತ. ಹಂಗೆ ಬರೋಂಗಿಲ್ಲ ಅದನ್ನ. ವೆನ್ ಯು ಆರ್ liking two things, as of now you are prefer ಅಂದಾರು prefer ಯೂಸ್ ಮಾಡಬೇಕು. I prefer tea to coffee. I prefer tea than coffee ಇದಂತೆಲ್ಲ. I prefer tea and coffee ಎರಡು ಅಂತಲ್ಲ. I prefer tea and coffee ಇದು ಅಲ್ಲ. ಸೊ ಆನ್ಸರ್ A is the right one. Why? See there, ನಮ್ಮ ಕಪ್ಪತ್ತಿಗೆ ತೆಗೆಯಾಗಿ ಬರ್ತಲ್ಲ. ಓಕೆ, believe that it is tea and believe that it is what a ಕಾಫೆ. ಓಕೆ, ಈ ಎರಡು ನನಗೆ ಗೊತ್ತು, ಎರಡು ನನಗೆ ಇಷ್ಟ. ಬಟ್ ನಾವು ಆಸ್ ಆಫ್ ನಾವು ಐ ಪ್ರಿಫರ್ ಟೀ. ನನಗೆ ಸದ್ಯಕ್ಕೆ ಈಗ ಟೀ ಬೇಕಾಗಿದೆ. ಐ ಪ್ರಿಫರ್ ಟೀ. ಯೂಶುವಲಿ ಸಮ್ಮರ್ ಒಳಗೆ, ಈಗ ಸಮ್ಮರ್ ಐತಿ, ಸಮ್ಮರ್ ಒಳಗೆ ಟೀ ಕುಡಿತಾರೆ. ಕಾಫಿ ಐತಿ ರೈನಿ ಸೀಸನ್, ವಿಂಟರ್ ಸೀಸನ್ ಕುಡಿತಾರೆ. ಹಾಟ್ ಅಂತ ಹೇಗೆ ಸರ್? ಐ ಪ್ರಿಫರ್ ಟೀ ಟು ಕಾಫಿ ಅಂದ್ರೆ ಕಾಫಿನ ಹೇಟ್ ಮಾಡೋದಿಲ್ಲ. ಕಾಫಿ ಆಲ್ಸೋ ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಆಸ್ ವೆಲ್. ಮತ್ತು ಟೀನು ಅಂದ ಅರ್ಥ. ಟೀ ಮೊದಲು ಸದ್ಯಕ್ಕೆ ಬೇಕು, ಕಾಫಿನೂ ನನಗೆ ಬೇಕಾಗಿದೆ ಅಂದಂಗ. ಐ ಪ್ರಿಫರ್ ಟೀ. ಸದ್ಯಕ್ಕೆ ಪ್ರಿಫರ್ ಮಾಡ್ತೀನಿ, ವ್ಯಾಲ್ಯೂ ಕೊಡ್ತೀನಿ, ಪ್ರಿಫರ್ ಮಾಡ್ತೀನಿ ಅಂದಂಗ. ಸೊ ನೆಕ್ಸ್ಟ್ ಮೂವ್ ಟು ದ 10th one question. ಈಚ್ ಆಫ್ ದ ಸ್ಟೂಡೆಂಟ್ಸ್. ಈಚ್ ಬಂದಾಗ ಈಚ್, ಎವ್ರಿ ಒನ್ ಮತ್ತು ಈಚ್, ಸಮಥಿಂಗ್, ಸಮವನ್ ನೋಡಿ, ಸಮಥಿಂಗ್ ಎಲ್ಲ ಎಲ್ಲಿ ವರ್ಡ್ ಯೂಸ್ ಆಗತ್ತಲ್ಲ ನಿಮ್ಗೆ, ಅಲ್ಲಿ ಬಂದಾಗ ಏನ್ ಮಾಡ್ಬೇಕು ನೀವು? ಈಸ್ ಅಥವಾ ಹ್ಯಾಸ್ ಬಳಕೆ ಆಗತ್ರಿ. ಈಸ್ ಅಥವಾ ಹ್ಯಾಸ್ ನೋಡ್ರಿ, ಅದು ಸಿಂಗುಲರ್ ಆಗಿ ಕನ್ಸಿಡರ್ ಆಗುತ್ತೆ. ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ವೆಲ್ ಇನ್ ದ ಎಕ್ಸಾಮ್. ಎವ್ರಿ ಒನ್ ಹ್ಯಾವ್ ಡನ್ ಬರಂಗಿಲ್ಲ. ವೈ? ಬಿಕಾಸ್ ಈಚ್ ಇದೆ ಇಲ್ಲಿ. ಸ್ಟೂಡೆಂಟ್ಸ್ ಏನ್ ಸರ್ ಸ್ಟೂಡೆಂಟ್ಸ್ ಅಂತ ಇಲ್ಲ, ಈಚ್ ಬಳಕೆ ಆಗಿದ್ದಾಗ ಹ್ಯಾಸ್. ಎವ್ರಿ ಒನ್ ಹ್ಯಾಸ್ ಡನ್ ವೆಲ್ ಇನ್ ಎಕ್ಸಾಮ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್. Moving to the last question, my dear students. 11th question ತಗೊಂಬಂದನಿ. ವೆರಿ ಇಂಪಾರ್ಟೆಂಟ್. ವೆರಿ ಫ್ಯೂ ರೈಟರ್ಸ್ ಆರ್ ಆಸ್ ಗ್ರೇಟ್ ಆಸ್ ಬಂದಾಗ ಮುಗಿದೋಯ್ತು. ಆಸ್ ಬಂದಾಗ ದಟ್ ಕ್ವಶನ್ ಈಸ್ ಪಾಸಿಟಿವ್ ಡಿಗ್ರಿ. ಡಿಗ್ರೀಸ್ ಒಳಗ ಒನ್ ಥಿಂಗ್ ಯು ರಿಮೆಂಬರ್, ಏನು ಅಡ್ಜೆಕ್ಟಿವ್ ನೀವು ನೆನ್ಪಿಟ್ಕೋಬೇಕು. ಅಡ್ಜೆಕ್ಟಿವ್ ನೆನ್ಪಿಟ್ಕೊಂಡು ಏನ್ ಮಾಡ್ಬೇಕು? ಅಡ್ಜೆಕ್ಟಿವ್ ಒಳಗ ಅಗೇನ್ ಪಾಸಿಟಿವ್ ಡಿಗ್ರಿ, ದೆನ್ ಕಂಪರೇಟಿವ್ ಡಿಗ್ರಿ, ದೆನ್ ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಒಳಗ ಆಸ್ ಬಳಕೆ ಆಗಿರ್ತೈತಿ. ದೆನ್ ನೋ ಅದರ್, ಫಸ್ಟ್ ನೋ ಅದರ್ ಇರ್ತೈತಿ, ಆಮೇಲೆ ಆಸ್. ನೆಕ್ಸ್ಟ್ ಕಂಪರೇಟಿವ್ ಒಳಗ ER, ಅಡ್ಜೆಕ್ಟಿವ್ಗೆ ER. ಟಾಲ್ ಇದ್ರೆ ಟಾಲರು, ಶಾರ್ಟ್ ಇದ್ರೆ ಶಾರ್ಟರು, ಬ್ಯೂಟಿಫುಲ್ ಇದ್ರೆ ಬ್ಯೂಟಿಫುಲ್ಲರ್, ನೋ ಮೋರ್ ಬ್ಯೂಟಿಫುಲ್. ದೆನ್ ಇಲ್ಲಿ ದೆನ್ ಬಳಕೆ ಆಗಿರ್ತೈತಿ. ಸೂಪರ್ಲೇಟಿವ್ ಒಳಗ ದ ಪ್ಲಸ್ EST, ದ ಬಿಗ್ಗೆಸ್ಟ್, ದ ಟಾಲೆಸ್ಟ್ ಅಂತ ಬಳಕೆ ಆಗುತ್ತೆ. Comparative degree of this sentence is very few, and it is very few ಬಂದಾಗ ವೆರಿ ಫ್ಯೂ ಏನು ಸಹ ಹೇಳಲ್ಲ ನೀವು. ವೆರಿ ಫ್ಯೂ ಟೈಪ್ 2 ಇದು. ಟೈಪ್ 2 ಮೈ ಡಿಯರ್ ಸ್ಟೂಡೆಂಟ್. ಇದು ಕೇಳೋದು ಫಸ್ಟ್ ಲ್ಯಾಂಗ್ವೇಜ್ ದವ್ರಿಗೆ. ಇಟ್ ಈಸ್ ಹೈಲಿ ರೆಕಮೆಂಡೆಡ್ ಫಾರ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಯಾವ್ರಿಗೆ ಹೇಳ್ರಿ? ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ ಕೇಳ್ತಾರೆ. ಸೆಕೆಂಡ್ ಟೈಪ್ 2. ಏನ್ ಟೈಪ್ 2? ವೆರಿ ಫ್ಯೂ ಅಂತ ಬಳಕೆ ಆಗಬೇಕು. ವೆರಿ ಫ್ಯೂ ಇದ್ದಾಗ ಅಲ್ಲಿ ನೌನ್ ಆಲ್ವೇಸ್ ಏನ್ ಇರುತ್ತೆ ಹೇಳ್ರಿ? ಪ್ಲೂರಲ್ ಇರ್ತೈತಿ. ನೌನ್ ಆಲ್ವೇಸ್ ಪ್ಲೂರಲ್. ರಿಮೆಂಬರ್ ದಿಸ್ ಒನ್. ಎಲ್ಲಿದು? ಪಾಸಿಟಿವ್ ಇದೆ. ಇದು ಪಾಸಿಟಿವ್.
ಓಕೆ, ನೌನ್ ಆಲ್ವೇಸ್ ಏನಿರುತ್ತೆ ನೋಡ್ರಿ ಇಲ್ಲಿ, ಜಸ್ಟ್ ಅ ಮಿನಿಟ್. ಎಸ್, ದಿಸ್ ಈಸ್ ಯುವರ್ ಕಂಪ್ಯಾರೇಟಿವ್. ಇಲ್ಲಿ ನೌನ್ ಇರುತ್ತೆ ನೋಡ್ರಿ, ಇಲ್ಲಿ ನೌನ್ ಇರುತ್ತೆ, ಪ್ಲೂರಲ್ ಇರುತ್ತೆ. ಇಲ್ಲಿ 5 ಇಲ್ಲಿ ನೋಡ್ರಿ, ವೆರಿ ಫ್ಯೂ ರೈಟರ್ಸ್ ಅಂತ ಕೊಟ್ಟಾರಲ್ಲ. ಓಕೆ, ವೆರಿ ಗುಡ್. ರೈಟರ್ಸ್. ನೀವೇನು ಹುಡುಕ್ಬೇಕು ಈಗ, ಕಂಪೇರಿಟಿವ್ ಕೇಳಿದಾರ, ER ಹುಡುಕ್ಬೇಕು. ಎಲ್ಲಿಗೆ ಕಂಪೇರಿಟಿವ್ ಕೇಳಿದಾರ ಅಂದ್ರೆ ER ಮತ್ತು ದೆನ್ ಎಲ್ಲ ಐತೆ ನೋಡ್ರಿ. ಈ ಸೆಂಟೆನ್ಸ್ ER ಮತ್ತು ದೆನ್ ಎಲ್ಲ ತೆಗೀರಿ. ನೋ ಅದರ್ ರೈಟರ್, ಇದ್ರಾಗೂ ER ಇಲ್ಲ ದೆನ್ ಎಲ್ಲ ತೆಗೀರಿ. ಇಲ್ಲಿ ನೋಡ್ರಿ, ಕುವೆಂಪು ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಅಂತ ಐತಿ. ಎನಿ ಅದರ್ ಸರ್ ಐತಲ್ಲ ಸರ್, ದ್ಯಾನ್ ಇಲ್ಲೇ ಐತಿ ಮತ್ತು ಗ್ರೇಟರ್ ಐತಿ, ಬಟ್ ಇಟ್ ಈಸ್ ಟೈಪ್ 1. ಇದು ಟೈಪ್ 1 ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಕುವೆಂಪು ಈಸ್ ಗ್ರೇಟರ್ ದ್ಯಾನ್ ಮೆನಿ ಅದರ್. ಮೆನಿ ಈಸ್ ಯೂಸ್ಡ್ ಫಾರ್ ಪ್ಲೂರಲ್ ವರ್ಡ್ಸ್ ಡಿಯರ್ ಸ್ಟೂಡೆಂಟ್ಸ್. ಪ್ಲೂರಲ್ ಬಂದಾಗ ಮೆನಿ ಯೂಸ್ ಆಗುತ್ತೆ. ಸೊ ರೈಟರ್ಸ್ ಇಸ್ ಪ್ಲೂರಲ್ ಆರ್ ಸಿಂಗುಲರ್? ಲೆಟ್ ಮಿ ಟೆಲ್ ಯು. ಕಮ್ ಆನ್. ರೈಟರ್ಸ್ ಈಸ್ ಪ್ಲೂರಲ್. ಇದು ಪ್ಲೂರಲ್ ವರ್ಡ್ ಇರೋದ್ರಿಂದ ಇಲ್ಲಿ ಮೆನಿ ಯೂಸ್ ಆಗಿದೆ. ದಟ್ಸ್ ವೈ. ಸೊ ನೋಡಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ ನೀವು. ನೀವೆಲ್ಲ ಬಂದ್ಬಿಡ್ತೀರ ಸರ್ ಖಂಡಿತ ಅಂತ. ನೋ. ಮೆನಿ ಈಸ್ ಯೂಸ್ ವೆನ್ ನೌನ್ ಈಸ್ ಪ್ಲೂರಲ್. ಓಕೆ, ನೆನ್ಪಿಟ್ಕೊಳ್ಳೋದನ್ನು. Option D is the right one. Okay, my dear student, that's it in this class today. Today we have done a wonderful class, dear student. ನನಗಂತೂ ಬಹಳ ಖುಷಿ ಐತಿ. How are you feeling now? Let me see in the comment box. ಬರೀರಿ, then connect to this number 9844505551. My dear students, just hi ಅಂತ ಮೆಸೇಜ್ ಮಾಡಿ ಗ್ರೂಪ್ ಅನ್ನ ಸೇರ್ಕೊಳ್ಳಿ. then ನಿಮ್ಮ PUC ಕ್ಲಾಸ್ ಹೆಲ್ಪ್ ಆಗುತ್ತೆ as well as. All the best for your examination. Be